ಹಾಯ್ ವಿವರ್ಸ್, ಇವತ್ತು ನಾವು ಒಂದು ಹೊಸ ಥರ ಬ್ರೇಕ್ಫಾಸ್ಟನ್ನ ಮಾಡೋಣ. ಇಲ್ಲಿ ನಾನು ಅಕ್ಕಿ ಹಿಟ್ಟು ಹಾಗೆ ಮೊಸರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಜಾರಲ್ಲಿ ಅದನ್ನ ಹಾಕಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಅದೇ ಜಾರಿಗೆ ನಾನು ಇಲ್ಲಿ ಒಂದು ದೊಡ್ಡ ಈರುಳ್ಳಿ ಹಾಗೆ ಒಂದು 4 ಹಸಿಮೆಣಸಿನಕಾಯಿ, ಇದಕ್ಕೆ 1 ಇಂಚಿನಷ್ಟು ಹಸಿ ಶುಂಠಿನ ಹಾಕಿ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಈ ಮಿಶ್ರಣ ತುಂಬ ಸಣ್ಣಗಾಗೋ ಅವಶ್ಯಕತೆ ಇಲ್ಲ. ಈ ರೀತಿ ತರಿ ಆದರೆ ಸಾಕು. ಇದಕ್ಕೆ ನಾನೀಗ 2 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ 1 ಕಪ್ಪು ಗೋಧಿ ಹಿಟ್ಟು ಹಾಗೆ 1 ಕಪ್ಪು ಕಡಲೆ ಹಿಟ್ಟನ್ನು ಕೂಡ ಬಳಸ್ಕೋಬೋದು. ಅಥವಾ 1 ಕಪ್ಪು ಸಣ್ಣ ರವೆ, ಈ ಸೂಜಿ ಅಂತಾರಲ್ವ, ಅದನ್ನು ಕೂಡ ನೀವು ಬಳಸ್ಕೋಬೋದು. ಇದನ್ನೆಲ್ಲ ಒಟ್ಟಿಗೆ ನಾವು ಮಿಕ್ಸಿ ಮಾಡ್ಕೋಬೋದಿತ್ತಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಮೊಸರು ಮತ್ತು ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಗೋಧಿ ಹಿಟ್ಟನ್ನು ಹಾಗೆ ಈರುಳ್ಳಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಮೊಸರಿನ ಜೊತೆ ಗಂಟು ಆಗೋ ಸಾಧ್ಯತೆ ಇದೆ. ಆ ಕಾರಣಕ್ಕೆ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ತುರಿದಂಥ ಕ್ಯಾರೆಟು ಹಾಗೆ ಸೌತೆಕಾಯಿನ ಈ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ನಿಮಗಿಷ್ಟ ಇರುವ ಯಾವ ತರಕಾರಿ ಬೇಕಾದರೂ ತುರಿದ್ಬಿಟ್ಟು ಹಾಕ್ಕೋಬೋದು. ಇದಕ್ಕೆ 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟು ಕಲಿಸ್ತಾ ಇರುವಾಗ ನಿಮಗೇನಾದರೂ ಗಟ್ಟಿ ಅನಿಸಿದರೆ ಇದಕ್ಕೆ 1 ಸಣ್ಣ ಬಟ್ಲಷ್ಟು ಮೊಸರನ್ನು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ನಾನೀಗ ಒಂದು ಚಿಕ್ಕ ಬಾಣಲೆನ ಇಟ್ಟು ಒಂದು 3 ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ 1 ಸ್ಪೂನು ಜೀರಿಗೆ 1 ಸ್ಪೂನು ಸಾಸಿವೆನ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ನೀವು ಕರಿಬೇವು ಕೂಡ ಬಳಸ್ಕೋಬೋದು. ಈ ಒಗ್ಗರಣೆನ ಈ ಹಿಟ್ಟಿಗೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನು ಒಂದು 10 ನಿಮಿಷ ಚೆನ್ನಾಗಿ ಬೆರೆತ್ಕೊಳ್ಳೋದಕ್ಕೆ ಬಿಡೋಣ. ಈಗ ನಾನು ಗ್ಯಾಸ್ ಮೇಲೆ ಒಂದು ತವೆನ ಇಟ್ಟು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಯಾವುದೇ ರೀತಿ ತವಕ್ಕೆ ಅಂಟ್ಕೊಳ್ಳೋದಿಲ್ಲ. ಅಥವಾ ಒಂದು ಈರುಳ್ಳಿಯಿಂದ ಆದರೂ ನೀವು ಎಣ್ಣೆನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ಮಾಡಿ ಇಟ್ಟಂಥ ಈ ಹಿಟ್ಟನ್ನು ಈ ರೀತಿ ಚಿಕ್ಕದಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ದೋಸೆ ಥರ ಹಾಕೋದಕ್ಕೆ ಬರೋದಿಲ್ಲ. ಈ ಸಟ್ ದೋಸೆ ಅಥವಾ ಈ ಬನ್ಸ್ ಥರನೇ ಇದನ್ನು ಹಾಕ್ಕೋಬೇಕು. ಇದಕ್ಕೆ ನಾನು ತುರಿದಿಟ್ಟಂಥ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಕೊತ್ತಂಬರಿ ಅಥವಾ ಹಸಿ ಕೊಬ್ಬರಿ ಕೂಡ ಬಳಸ್ಕೋಬೋದು. ಈ ರೀತಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತರಕಾರಿ ಎಲ್ಲ ಮಕ್ಕಳು ತಿಂತಾರೆ. ಹಾಗೆ ಬೇಯಿಸ್ಬಿಟ್ಟು ಸಾಂಬಾರಲ್ಲಿ ಪಲ್ಯ ಅಲ್ಲಿ ಕೊಟ್ಟರೆ ಮಕ್ಕಳು ತಿನ್ನೋದಿಲ್ಲ. ಆ ಕಾರಣಕ್ಕೆ ಈ ರೀತಿ ತುರಿದು ಅಥವಾ ಮಿಕ್ಸಿ ಮಾಡಿ ನಾವು ಹಿಟ್ಟಲ್ಲಿ ಸೇರಿಸಿ ಈ ರೀತಿ ದೋಸೆ ಥರ ಅಥವಾ ಈ ಥರ ಬನ್ಸ್ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ತವ ಬಿಸಿಯಾಗಿದ್ದ ಕಾರಣ ನಾನು ಇನ್ನೊಂದು ಸೈಡು ಹಿಟ್ಟನ್ನು ಹಾಕಿದ್ದೀನಿ.
ನಾನು ತುರಿದಿಟ್ಟಂಥ ಸೌತೆಕಾಯಿನೂ ಕೂಡ ಈ ರೀತಿ ಹಾಕಿ ಈ ಬನ್ಸ್ಗಳನ್ನ ಮಾಡ್ತಾಯಿದ್ದೀನಿ. ಇದನ್ನು ನೀವು ಬನ್ಸ್ ಅಂತ ಕರಿಬೋದು ಅಥವಾ ಸಟ್ಟು ದೋಸೆ ಅಂತ ಕೂಡ ಕರಿಬೋದು. ಇದನ್ನು ಉತ್ತರ ಭಾರತದಲ್ಲಿ ಏನು ಚೀಲ ಅಂತ ಕೂಡ ಕರೀತಾರೆ. ಅವರು ಬೇರೆ ಬೇರೆ ಹಿಟ್ಟುಗಳನ್ನು ಬಳಸಿ ಕೂಡ ಮಾಡ್ತಾರೆ. ನೋಡಿ, ನಮ್ಮ ಮನೇಲಿ ಈ ಥರ ತವ ಇರೋದ್ರಿಂದ ನಾನು ಈ ಥರ ತವದಲ್ಲೇ ಮಾಡಿ ಕೊಡ್ತೀನಿ. ಆದರೆ ಎಲ್ಲರೂ ಮನೆಯಲ್ಲಿ ಈ ಥರ ತವ ಇಲ್ಲದೇ ಇರೋ ಕಾರಣ ದೊಡ್ಡ ತವದಲ್ಲಿ ಕೂಡ ನಾನು ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ನಾವು ಕೆಂಪು ಚಟ್ನಿ ಹಾಗೆ ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡ್ತೀವಿ. ನೀವು ಬೇಕಾದರೆ ಟೊಮೆಟೊ ಕೆಚಪ್ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ಒಂದು ಸರಿ ನಿಮ್ಮ ಮನೆಯಲ್ಲಿ ನೀವು ಕೂಡ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.